ನೋಡುತ್ತಲೇ ಹೆಲಿಕಾಪ್ಟರ್ ಪತನಗೊಂಡಿದೆ. ನೇಪಾಳದ ಕೋಟಾಂಗ್ನಲ್ಲಿ ಘೋರ ದುರಂತ ನಡೆದಿರುವಂತದ್ದು. ನೋಡುತ್ತಲೇ ಹೆಲಿಕಾಪ್ಟರ್ ಪತನ. ನೇಪಾಳದ ಕೋಟಾಂಗ್ನಲ್ಲಿ ಘೋರ ದುರಂತ ನಡೆದಿದೆ. ಲ್ಯಾಂಡಿಂಗ್ ವೇಳೆ ನಿಯಂತ್ರಣ ತಪ್ಪಿದ ಹೆಲಿಕಾಪ್ಟರ್. ಬಲವಾದ ಗಾಳಿ, ಧೂಳಿನ ಕಾರಣ ಅವಘಡ ಸಂಭವಿಸಿದೆ. ನೋಡುತ್ತಲೇ ಹೆಲಿಕಾಪ್ಟರ್ ಪಲ್ಟಿ ಹೊಡೆಯುತ್ತೆ. ಪರ್ವತಕ್ಕೆ ಡಿಕ್ಕಿ ಹೊಡೆದ ಹೆಲಿಕಾಪ್ಟರ್. ಡಿಕ್ಕಿ ರಭಸಕ್ಕೆ ಹೆಲಿಕಾಪ್ಟರ್ ಪೀಸ್ ಆಗಿ ಬಿದ್ದಿದೆ. ಶವ ಸಾಗಣೆ ಮಾಡ್ತಿದ್ದ ಹೆಲಿಕಾಪ್ಟರ್ ಅದು. ಅದೃಷ್ಟವಶಾತ್ ಯಾವುದೇ ಸಾವು ನೋವಿಲ್ಲ. ಹೆಲಿಕಾಪ್ಟರ್ ದುರಂತದಲ್ಲಿ ಒಬ್ಬರಿಗೆ ಗಾಯ ಆಗಿದೆ. ಹೆಲಿಕಾಪ್ಟರ್ ಪತನದ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತದ್ದು. ದಿಢೀರಂತ ಹೇಳಿ ನೋಡುತ್ತಲೇ ಹೆಲಿಕಾಪ್ಟರ್ ಪತನಗೊಳ್ಳುತ್ತೆ. ನೇಪಾಳದ ಕೋಟಾಂಗ್ನಲ್ಲಿ ನಡೆದಿರುವಂತಹ ದೃಶ್ಯ. ಪರ್ವತದ ತುದಿಗೆ ಹೆಲಿಕಾಪ್ಟರ್ನ ಹಿಂದಿನ ತುದಿ ಹೋಗಿ ತಾಕಿದೆ ಅನ್ನುವಂತ ಇನ್ಫಾರ್ಮೇಶನ್ ಇರುವಂತದ್ದು. ಶವವನ್ನ ಸಾಗಾಟ ಮಾಡ್ತಾ ಇದ್ದಂತ ಹೆಲಿಕಾಪ್ಟರ್ ಅದು. ಸೊ ಹಾಗಾಗಿ ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಹೆಲಿಕಾಪ್ಟರ್ ಅಲ್ಲಿ ಪತನಗೊಂಡಿದೆ ಅಂತ. ಪೀಸ್ ಆಗಿ ಕೆಳಗಡೆ ಬಿದ್ದಿರುವಂಥದ್ದು. ಬಟ್ ಏನು ಅಂತ ಅಂದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಸಂಭವಿಸಿಲ್ಲ. ಚಿಕ್ಕ ಪುಟ್ಟ ಗಾಯಗಳಾಗಿದೆ ಅನ್ನುವಂಥ ಇನ್ಫಾರ್ಮೇಶನ್ನು. ಬಟ್ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಆಗಿಲ್ಲ. ನೇಪಾಳದ ಕೋಟಾಂಗ್ನಲ್ಲಿ ನಡೆದಿರುವಂತಹ ದುರಂತ. ಲ್ಯಾಂಡಿಂಗ್ ವೇಳೆ ನಿಯಂತ್ರಣ ತಪ್ಪಿದೆ ಹೆಲಿಕಾಪ್ಟರ್ ಅನ್ನುವಂಥ ವಿಷಯ ತಿಳಿದು ಬರ್ತಾ ಇದೆ. ವಿಪರೀತ ಗಾಳಿ ಇತ್ತು, ಧೂಳು ಹೆಚ್ಚಾಗಿತ್ತು. ಆ ಒಂದು ಕಾರಣದಿಂದಾಗಿ ಹೆಲಿಕಾಪ್ಟರ್ ಹೋಗಿ ಪರ್ವತದ ತುದಿಗೆ ತಾಕಿದೆ ಅನ್ನುವಂಥ ಇನ್ಫಾರ್ಮೇಶನ್ ಅಲ್ಲಿ ಸಿಗ್ತಾ ಇರುವಂಥದ್ದು.